Good morning, good afternoon, good evening. Today we will be doing the question and answers reading. I have already shared this with you guys. This is for Kannada beginners first term examination, 7th grade, Bishop Cotton Boys School. Let's start off. ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಒಂದುಗೂಡು ಒಟ್ಟಾಗು ಒಂದುಗೂಡು ಒಟ್ಟಾಗು ಜನಪದ ಕ್ರೀಡೆ ಜನಪದ ಕ್ರೀಡೆ ಸಮಾನ ನೆಲೆ ಸಮಾನ ನೆಲೆ ಇಟ್ ಇಸ್ ನಾಟ್ ಗೌಂಡ್ ಇಟ್ ಇಸ್ ಗ್ರೌಂಡ್ ಏನೋ ಕೋಳಿ ಕಾಳಗ ಕೋಳಿ ಕಾಳಗ ವಾದ್ಯ ಘೋಷ ವಾದ್ಯ ಘೋಷ ಗುಂಪಿಗೆ ಸೇರದ ಪದಗಳನ್ನು ಐ ವಿಲ್ ಕರೆಕ್ಟ್ ದಿಸ್ ಅಂಡ್ ಶೇರ್ ಇಟ್ ವಿತ್ ಯು ಗೈಸ್ ಗುಂಪಿಗೆ ಸೇರದ ಪದಗಳನ್ನು ಬರೆಯಿರಿ ಉಳಿಮೆ ವ್ಯವಸಾಯ ಆರಂಭ ಹೊಲ ಇಸ್ ಆರಂಭ ವ್ಯಕ್ತಿ ಕಸಬು ಉದ್ಯೋಗ ವೃತ್ತಿ ವ್ಯಕ್ತಿ ಇಟ್ಸ್ ಕಸಬು ಆರ್ ಕಸುಬು ಬೋತ್ ಆರ್ ಕರೆಕ್ಟ್ ಕೇಕೆ ಶೆಲ್ಲೆ ಕುಣಿ ಕೂಗು ಕುಣಿ ವಿನೋದ ಹಾಸ್ಯ ತಮಾಷೆ ನಗು ನಗು ಸಮನಾರ್ಥಕ ಪದಗಳು ದೇಹ ಒಡಲು ಶರೀರ ಗುಡಿ ದೇವಾಲಯ ದೇವಸ್ಥಾನ ತಂಡ ಗುಂಪು ಸಮೂಹ ವಿರುದ್ಧಾರ್ಥಕ ಪದಗಳು ಮೀನ್ಸ್ ಆಪೋಸಿಟ್ಸ್ ಉತ್ಸಾಹ ನಿರುತ್ಸಾಹ ಒಡೆಯ ಆಳು ಇಟ್ಸ್ ನಾಟ್ ಪ್ರಾಚೀನ ಇಟ್ ಇಸ್ ಪ್ರಾಚೀನ ನವೀನ ಪರೋಕ್ಷ ಅಪರೋಕ್ಷ ಶೂರ ಹೇಡಿ ಪದಗಳ ಅರ್ಥ ಅನಕ್ಷರಸ್ಥ ಓದು ಬರಹ ಗೊತ್ತಿಲ್ಲದವ ಕಸುಬು ಕೆಲಸ ತಲೆಮಾರು ವಂಶ ಪರಂಪರೆ ಹಿಂದಿನಿಂದಲೂ ನಡೆದು ಬಂದಿರುವ ಪರೋಕ್ಷ ನೋಟಕ್ಕೆ ಸಿಗದ ಚೂದಕ ಆಶ್ಚರ್ಯ ಪ್ರಚೋದನೆ ಹುರಿದುಂಬಿಸು ನುಸುಳು ನುಣಿಚಿಕೊಳ್ಳು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಜನಪದರು ಎಂದರೆ ಯಾರು ಜನಪದರು ಎಂದರೆ ನಿರ್ದಿಷ್ಟವಾದ ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪು ಜನಪದರು ಎಂದರೆ ನಿರ್ದಿಷ್ಟವಾದ ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪು ಜನಪದರು ಪ್ರತಿನಿತ್ಯ ಯಾವುದರಲ್ಲಿ ನಿರತರಾಗಿರುತ್ತಾರೆ ಜನಪದರು ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ ಜನಪದರು ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ ಚೆಂಡಾಟವನ್ನು ಯಾರು ಆಡುತ್ತಾರೆ ಹರೆಯದ ಹುಡುಗರ ಗುಂಪು ಚೆಂಡಾಟವನ್ನು ಆಡುತ್ತಾರೆ.
ಹರೆಯದ ಹುಡುಗರ ಗುಂಪು ಚೆಂಡಾಟವನ್ನು ಆಡುತ್ತಾರೆ. ಯಾವ ಯಾವ ದೇಶಗಳಲ್ಲಿ ಕೋಳಿ, ಇಟ್ ಇಸ್ ನಾಟ್ ಕಾಲಾಗ, ಇಟ್ ಇಸ್ ಕಾಳಗ. ಐಲ್ ಚೇಂಜ್ ಇಟ್ ಬಾಯ್ಸ್. ಸಿ ದಿಸ್ ಒನ್, ಕಾಳಗ ಪ್ರಸಿದ್ಧವಾಗಿದೆ. ಇಟ್ಸ್ ನಾಟ್ ಭರತ, ಇಟ್ ಇಸ್ ಭಾರತ, ಚೀನಾ, ಪರ್ಷಿಯ ದೇಶಗಳಲ್ಲಿ ಪ್ರಾಚೀನ ಕಾಲದಿಂದ ಕೋಳಿ ಕಾಳಗ ಪ್ರಸಿದ್ಧವಾಗಿದೆ. ಭಾರತ, ದಿಸ್ ಇಸ್ ಭಾರತ, ಚೀನಾ, ಪರ್ಷಿಯ ದೇಶಗಳಲ್ಲಿ ಪ್ರಾಚೀನ ಕಾಲದಿಂದ ಕೋಳಿ ಕಾಳಗ ಪ್ರಸಿದ್ಧವಾಗಿದೆ. ಭಾರತದಲ್ಲಿ ಹುಟ್ಟಿ ಬೆಳೆದಿರುವ ಮುಖ್ಯ ಜನಪದ ಆಟ ಯಾವುದು? ಭಾರತದಲ್ಲಿ ಹುಟ್ಟಿ ಬೆಳೆದಿರುವ ಮುಖ್ಯ ಜನಪದ ಆಟಗಳಲ್ಲಿ ಕಬಡ್ಡಿಯು ಒಂದು. ಬಿಡಿಸಿ ಬರೆಯಿರಿ. ಹುರಿದುಂಬಿಸು, ಹುರಿ ಪ್ಲಸ್ ತುಂಬಿಸು. ಹುರಿದುಂಬಿಸು, ಹುರಿ ಪ್ಲಸ್ ತುಂಬಿಸು. ಏನನ್ನಾದರೂ, ಏನನ್ನ ಪ್ಲಸ್ ಆದರು. ಏನನ್ನ ಪ್ಲಸ್ ಆದರು. ಒಂದು ಗೂಡು, ಒಂದು ಪ್ಲಸ್ ಕೂಡು. ಒಂದು ಪ್ಲಸ್ ಕೂಡು ಇಸ್ ಒಂದು ಗೂಡು. ಪರೋಕ್ಷವಾಗಿ ಇಸ್ ಪರೋಕ್ಷ ಪ್ಲಸ್ ಆಗಿ. ಪರೋಕ್ಷವಾಗಿ ಇಸ್ ಪರೋಕ್ಷ ಪ್ಲಸ್ ಆಗಿ. ಬಿಗಿಯಾಗಿ ಇಸ್ ಬಿಗಿ ಪ್ಲಸ್ ಆಗಿ. ಬಿಗಿಯಾಗಿ ಇಸ್ ಬಿಗಿ ಪ್ಲಸ್ ಆಗಿ. ಎಡಗೈಯಿಂದ ಎಡಗೈ ಪ್ಲಸ್ ಇಂದ. ಎಡಗೈಯಿಂದ ಎಡಗೈ ಪ್ಲಸ್ ಇಂದ. And yeah, few guys are saying is ondu goodu is ondu plus goodu. No, because what happens is ondu goodu is to come together or to gather. Yeah, kudu is to join, or yeah, goodu is not the right word. Goodu is the nest. Okay.